ನಮಸ್ಕಾರ ಮೇಷರಾಶಿಯವರೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಜೀವನದ ಬಗ್ಗೆ ಹೊಸ ಆಶ್ಚರ್ಯವನ್ನು ಮೂಡಿಸಬಹುದು. ಏಕೆಂದರೆ ಇಂದು ರಾತ್ರಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯ ಸುತ್ತ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಿದೆ. ನೀವು ಈ ವಿಡಿಯೋವನ್ನು ನೋಡದಿದ್ದರೆ ಬ್ರಹ್ಮಾಂಡವು ವಿಶೇಷವಾಗಿ ಮೇಷರಾಶಿಯವರಿಗಾಗಿ ಸಕ್ರಿಯಗೊಳಿಸಿರುವ ಈ ದೈವಿಕ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳಬಹುದು. ಇದು ಸಾಮಾನ್ಯ ಜ್ಯೋತಿಷ್ಯದ ಮಾತಲ್ಲ, ನಮ್ಮ ಋಷಿಮುನಿಗಳು ವೇದಗಳಲ್ಲಿ ವಿವರಿಸಿರುವ ಆಳವಾದ ಆಧ್ಯಾತ್ಮಿಕ ರಹಸ್ಯದ ಒಂದು ಭಾಗವಾಗಿದೆ. ಆದರೆ ಆ ಮಹಾರಹಸ್ಯವನ್ನು ತಿಳಿಸುವ ಮೊದಲು ನಿಮ್ಮ ಮನೆಯಲ್ಲಿ ಈಗ ಯಾವ ಬದಲಾವಣೆಗಳು ನಡೆಯುತ್ತಿದೆ, ಯಾವ ಅದೃಶ್ಯ ಶಕ್ತಿ ನಿಮ್ಮ ಕುಟುಂಬವನ್ನು ಕಾಪಾಡುತ್ತಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಮೇಷರಾಶಿಯವರೇ, ಇಂದು ಸಾಮಾನ್ಯ ದಿನವಲ್ಲ. ಗ್ರಹಗಳ ಚಲನೆ, ನಕ್ಷತ್ರಗಳ ಪ್ರಭಾವ ಮತ್ತು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಬಂದಿದೆ. ಈಗ ನಿಮ್ಮ ಮನೆಯನ್ನು ರಕ್ಷಿಸುವ ದೇವರ ಬಗ್ಗೆ ತಿಳಿಯೋಣ. ನಿಮ್ಮ ಮನೆಗೆ ಸಂಕಷ್ಟ ಬಂದಾಗ, ದುಷ್ಟ ದೃಷ್ಟಿ ಬಿದ್ದಾಗ ಅಥವಾ ಕಾರಣವಿಲ್ಲದೆ ಅಡಚಣೆಗಳು ಎದುರಾದಾಗ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಕಾಪಾಡಲು ಸಕ್ರಿಯವಾಗುತ್ತದೆ. ಆ ಶಕ್ತಿ ಶ್ರೀಮನ್ನಾರಾಯಣನದ್ದು, ಅಂದರೆ ಭಗವಾನ್ ವಿಷ್ಣುವಿನದ್ದು. ಧರ್ಮವನ್ನು ರಕ್ಷಿಸುವ, ಭಕ್ತರನ್ನು ಕಾಪಾಡುವ ವಿಷ್ಣು ಭಗವಾನ್ ಇಂದು ನಿಮ್ಮ ಮನೆಯ ಸುತ್ತ ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಮೇಷರಾಶಿಯ ಅಧಿಪತಿಯಾದ ಕುಜ ಬಲಿಷ್ಠ ಸ್ಥಿತಿಯಲ್ಲಿದ್ದು, ಗುರುಗ್ರಹದ ಶುಭ ದೃಷ್ಟಿ ದೊರಕಿದಾಗ ಅಪರೂಪದ ದೈವಿಕ ಯೋಗ ಉಂಟಾಗುತ್ತದೆ. ಈ ಯೋಗವು ವಿಷ್ಣು ತತ್ವವನ್ನು ಜಾಗೃತಗೊಳಿಸಿ ಮನೆಯ 4 ದಿಕ್ಕುಗಳಲ್ಲೂ ರಕ್ಷಣಾ ಶಕ್ತಿಯನ್ನು ಹರಡುತ್ತದೆ. ಇದು ಕೇವಲ ನಂಬಿಕೆಯ ವಿಷಯವಲ್ಲ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ಈ ದೈವಿಕ ಕವಚವನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸಲು ನಿಮ್ಮ ಸಕಾರಾತ್ಮಕ ಮನೋಭಾವ, ಪ್ರಾರ್ಥನೆ ಮತ್ತು ಒಳ್ಳೆಯ ಕರ್ಮ ಅಗತ್ಯ. ಇಲ್ಲದಿದ್ದರೆ ಅದರ ಪರಿಣಾಮ ಕಡಿಮೆಯಾಗಬಹುದು. ಈ ದೈವಿಕ ರಕ್ಷಣೆಯನ್ನು ಸಂಪೂರ್ಣವಾಗಿ ಪಡೆಯಲು ನೀವು ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ವಿಷ್ಣು ಭಗವಾನ್ ಎಂದು ಬರೆಯಿರಿ. ಇದು ಕೇವಲ ಕಮೆಂಟ್ ಅಲ್ಲ, ನಿಮ್ಮ ಭಕ್ತಿಯ ಸಂಕಲ್ಪವಾಗಿದೆ. ಮೇಷರಾಶಿಯವರೇ, ಕಳೆದ ಹಲವು ವರ್ಷಗಳಲ್ಲಿ ಕಾಣದಂತಹ ಅಪರೂಪದ ಗ್ರಹಗಳ ಸಂಯೋಗ ಈಗ ನಿಮ್ಮ ಪಾಲಾಗಿದೆ. ಗುರುಗ್ರಹವು ಹೊಸ ಆಶೀರ್ವಾದವನ್ನು ತರುತ್ತಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅನಗತ್ಯ ಜಗಳಗಳು, ಆರ್ಥಿಕ ಒತ್ತಡ, ಕೆಲಸಗಳಲ್ಲಿ ಅಡಚಣೆ, ಮಾನಸಿಕ ಅಶಾಂತಿ ಇದ್ದಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪರಿಣಾಮವಾಗಿರಬಹುದು. ಆದರೆ ಈಗ ಆ ಸಮಯ ಅಂತ್ಯಗೊಳ್ಳುತ್ತಿದೆ. ಇದನ್ನು ತಿಳಿಯಲು ಕೆಲವು ಸಂಕೇತಗಳಿವೆ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಹಳೆಯ ವಸ್ತು ಹಠಾತ್ತನೆ ಮುರಿದು ಬಿದ್ದಿದ್ದರೆ, ನೀರು, ನದಿ ಅಥವಾ ದೈವಿಕ ಬೆಳಕಿನ ಕನಸು ಕಂಡಿದ್ದರೆ, ಅಥವಾ ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಕರೆ ಬಂದಿದ್ದರೆ, ಇವು ದೈವಿಕ ಬದಲಾವಣೆಯ ಸಂಕೇತಗಳಾಗಿದೆ. ಇದೀಗ ಈ ರಕ್ಷಣೆಯ ಪರಿಣಾಮ ನಿಮ್ಮ ವೃತ್ತಿ ಜೀವನದಲ್ಲೂ ಕಾಣಿಸಿಕೊಳ್ಳಲಿದೆ. ನೀವು ಉದ್ಯೋಗದಲ್ಲಿದ್ದರೆ ಹೊಸ ಅವಕಾಶ, ಬಡ್ತಿ ಅಥವಾ ಹಿರಿಯರ ಮೆಚ್ಚುಗೆ ಸಿಗಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ಹೊಸ ಗ್ರಾಹಕರು, ಉತ್ತಮ ಪಾಲುದಾರರು ಅಥವಾ ಹೆಚ್ಚಿನ ಆದಾಯದ ಅವಕಾಶಗಳು ಬರಬಹುದು. ಆದರೆ ನಿಮ್ಮ ಸುತ್ತ ಇರುವ ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನು ಬಯಸುವುದಿಲ್ಲ. ಕೆಲವರು ನಿಮ್ಮ ಮುಂದೆ ಸ್ನೇಹದ ಮುಖವಾಡ ಧರಿಸಿ ಹಿಂದೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು. ಆದರೆ ಈಗ ಶನಿದೇವರ ನ್ಯಾಯ ಪ್ರಾರಂಭವಾಗುತ್ತಿದೆ. ಅವರ ನಿಜವಾದ ಮುಖವಾಡ ಶೀಘ್ರದಲ್ಲೇ ಕಳಚಿ ಬೀಳುತ್ತದೆ. ಇದೀಗ ಸಂಪತ್ತಿನ ಬಗ್ಗೆ ಮಾತನಾಡೋಣ. ಮೇಷರಾಶಿಯವರ ಮೇಲೆ ಈಗ ವಿಶೇಷವಾದ ಲಕ್ಷ್ಮೀ ಯೋಗ ನಿರ್ಮಾಣವಾಗುತ್ತಿದೆ. ಆದರೆ ಈ ಯೋಗ ಸಕ್ರಿಯವಾಗಲು ಮನೆಯಲ್ಲಿ ಶಾಂತಿ, ಸ್ವಚ್ಛತೆ ಮತ್ತು ದೈವಭಕ್ತಿ ಇರಬೇಕು. ವಿಷ್ಣುವಿನ ಕೃಪೆ ಇರುವ ಸ್ಥಳದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದವು ನೆಲೆಸುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವ, ಆರ್ಥಿಕ ಸ್ಥಿತಿ ಸುಧಾರಿಸುವ ಮತ್ತು ಹೊಸ ಸಂಪತ್ತಿನ ದಾರಿಗಳು ತೆರೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಆದರೆ ಈ ಆಶೀರ್ವಾದವನ್ನು ಉಳಿಸಿಕೊಳ್ಳಲು ಅಹಂಕಾರ,
ಕೋಪ, ಅನಗತ್ಯ ಖರ್ಚು ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರವಿರಿ. ದೇವರ ಮೇಲೆ ನಂಬಿಕೆ ಇಟ್ಟು ಸತ್ಯದ ಮಾರ್ಗದಲ್ಲಿ ನಡೆದರೆ ಈ ದೈವಿಕ ರಕ್ಷಣೆಯ ಕವಚ ನಿಮ್ಮ ಕುಟುಂಬವನ್ನು, ಆರೋಗ್ಯವನ್ನು, ವೃತ್ತಿಯನ್ನು ಮತ್ತು ಆರ್ಥಿಕ ಜೀವನವನ್ನು ಕಾಪಾಡುತ್ತಾ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮನೆಯೊಳಗೆ ಇರುವ ಹಳೆಯ, ಮುರಿದ ಅಥವಾ ಬಳಕೆಯಾಗದ ವಸ್ತುಗಳನ್ನು ತೆಗೆದುಹಾಕಿ. ಮೇಷರಾಶಿಯವರಿಗಾಗಿ ಸ್ವಚ್ಛತೆ ಮತ್ತು ಸಕಾರಾತ್ಮಕ ವಾತಾವರಣವು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ವೇದಗಳು ತಿಳಿಸುತ್ತದೆ. ಎರಡನೆಯದಾಗಿ, ಮನೆಯ ಈಶಾನ್ಯ ಮೂಲೆಯಲ್ಲಿ ಪ್ರತಿದಿನ ಸಂಜೆ ಒಂದು ಸಣ್ಣ ದೀಪವನ್ನು ಬೆಳಗಿಸಿ. ಈ ದಿಕ್ಕನ್ನು ದೇವತೆಗಳ ದಿಕ್ಕು ಎಂದು ಕರೆಯಲಾಗುತ್ತದೆ. ಈ ಭಾಗವನ್ನು ಪವಿತ್ರವಾಗಿ ಇಡುವುದರಿಂದ ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಇಂದು ನಿಮ್ಮಿಂದ ಸಾಧ್ಯವಾದಷ್ಟು ಒಬ್ಬ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ. ಅನ್ನ, ಬಟ್ಟೆ ಅಥವಾ ಯಾವುದೇ ಸಣ್ಣ ಸಹಾಯವಾಗಿರಬಹುದು. ದಾನ ಮತ್ತು ಸೇವೆಯ ಮನೋಭಾವವು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ದೈವಿಕ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಸ್ವಲ್ಪ ತಾಳ್ಮೆ ವಹಿಸಿ. ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಲ್ಲ ಒಂದು ವಿಶೇಷ ಸಂಕೇತದ ಬಗ್ಗೆ ನಾನು ಇನ್ನೂ ಹೇಳಿಲ್ಲ. ಆ ಸಂಕೇತವನ್ನು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು. ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ತಿಳಿಸುತ್ತೇನೆ. ಮೊದಲು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮೇಷರಾಶಿಯವರ ಜೀವನದಲ್ಲಿ ಈಗ ಒಂದು ಮಹತ್ವದ ಬದಲಾವಣೆಯ ಸಮಯ ಆರಂಭವಾಗಿದೆ. ನೀವು ಅವಿವಾಹಿತರಾಗಿದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ನೀವು ಊಹಿಸದ ಗುಣಗಳು ಅವರಲ್ಲಿ ಇರುತ್ತದೆ ಮತ್ತು ಅದೇ ನಿಮ್ಮ ಮನಸ್ಸನ್ನು ಸೆಳೆಯಬಹುದು. ನೀವು ವಿವಾಹಿತರಾಗಿದ್ದರೆ ಇತ್ತೀಚಿನ ದಿನಗಳಲ್ಲಿ ಉಂಟಾಗಿದ್ದ ಅಂತರ ಕಡಿಮೆಯಾಗಲು ಆರಂಭವಾಗುತ್ತದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಮತ್ತೆ ಪ್ರೀತಿ, ನಂಬಿಕೆ ಮತ್ತು ಸಂತೋಷದ ವಾತಾವರಣ ಮೂಡಬಹುದು. ಆದರೆ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಮದುವೆ, ಬೇರ್ಪಡುವಿಕೆ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಸಮಾಧಾನದಿಂದ ಯೋಚಿಸಿ ತೆಗೆದುಕೊಳ್ಳಿ. ಗ್ರಹಗಳ ಚಲನೆ ಬದಲಾಗುತ್ತಿರುವುದರಿಂದ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಪ್ರೇಮ ಜೀವನದಲ್ಲಿ ಅಡೆತಡೆ ಉಂಟು ಮಾಡುತ್ತಿರುವ ಒಬ್ಬ ವ್ಯಕ್ತಿ ಇರಬಹುದು. ಅವರು ನಿಮ್ಮ ಶತ್ರುವಿನಂತೆ ಕಾಣುವುದಿಲ್ಲ, ಬದಲಾಗಿ ನಿಮ್ಮ ಹತ್ತಿರದವರಾಗಿರಬಹುದು. ಆದರೆ ಸಮಯ ಬಂದಾಗ ಅವರ ನಿಜವಾದ ಉದ್ದೇಶ ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಈ ಸಮಯದಲ್ಲಿ ಕುಟುಂಬದ ಸಮಸ್ಯೆ, ಮನಸ್ತಾಪ ಅಥವಾ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಇಂದು ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯ ಬಾಗಿಲಿನ ಬಳಿ ಒಂದು ದೀಪವನ್ನು ಬೆಳಗಿಸಿ ಮತ್ತು ಭಗವಂತನನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಈ ಸರಳ ಆಚರಣೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ನಾನು ಮೊದಲೇ ಹೇಳಿದ ಆ ವಿಶೇಷ ಸಂಕೇತದ ಬಗ್ಗೆ ಮಾತನಾಡುತ್ತೇನೆ. ನಿಮ್ಮ ಮನೆಯ ಸುತ್ತ ನೀರು ನಿಂತಿರುವುದು, ಕೊಳವೆ ಸೋರಿಕೆಯಾಗುವುದು ಅಥವಾ ನೀರಿನ ವ್ಯರ್ಥ ಹರಿವು ಕಂಡುಬಂದರೆ ಅದನ್ನು ತಕ್ಷಣ ಸರಿಪಡಿಸಿ. ವೇದಗಳ ಪ್ರಕಾರ ನೀರಿನ ಹರಿವು ಶಕ್ತಿಯ ಹರಿವಿನ ಸಂಕೇತವಾಗಿದೆ. ಅದು ಅಡ್ಡಿಯಾದರೆ ಜೀವನದಲ್ಲಿಯೂ ಅಡೆತಡೆಗಳು ಹೆಚ್ಚಾಗಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಕೆಲವರ ನಿಜವಾದ ಮುಖ ಬಹಿರಂಗವಾಗಲಿದೆ. ಹೊರಗೆ ಸ್ನೇಹ ತೋರಿಸುವ ಕೆಲವರು ಒಳಗೆ ನಿಮ್ಮ ಪ್ರಗತಿಯನ್ನು ಸಹಿಸದವರಾಗಿರಬಹುದು. ಆದರೆ ಸತ್ಯವನ್ನು ಮರೆಮಾಚುವುದು ಹೆಚ್ಚು ಕಾಲ ಸಾಧ್ಯವಿಲ್ಲ. ಕಾಲವೇ ಎಲ್ಲವನ್ನು ಸ್ಪಷ್ಟಗೊಳಿಸುತ್ತದೆ. ಇತರರಿಗೆ ಅನ್ಯಾಯ ಮಾಡಿದವರು, ಮೋಸ ಮಾಡಿದವರು ಅಥವಾ ಯಾರಿಗಾದರೂ ನೋವುಂಟು ಮಾಡಿದವರು ತಮ್ಮ ಕರ್ಮದ ಫಲವನ್ನು ಅನುಭವಿಸುವ ಸಮಯವೂ ಸಮೀಪಿಸುತ್ತಿದೆ. ಆದ್ದರಿಂದ ನೀವು ಮಾತ್ರ ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮದ ಮಾರ್ಗವನ್ನು ಬಿಡಬೇಡಿ. ನಿಮ್ಮ ಮನಸ್ಸು ಇತ್ತೀಚೆಗೆ ಯಾವುದೋ ಎಚ್ಚರಿಕೆಯನ್ನು ನೀಡುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಒಳನೋಟ ಈಗ ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಬಲವಾಗಿದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮ್ಮ ಅಂತಃಕರಣವೇ ನಿಮಗೆ ಮಾರ್ಗದರ್ಶನ ನೀಡುತ್ತಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಹಿತೈಷಿಯಂತೆ ಕಾಣಬಹುದು, ಆದರೆ ನಿಮ್ಮ ಯಶಸ್ಸನ್ನು ಮನಸಾರೆ ಒಪ್ಪಿಕೊಳ್ಳದ ಮನೋಭಾವ ಅವರೊಳಗೆ ಇರಬಹುದು. ಅವರು ನೇರವಾಗಿ ವಿರೋಧಿಸದಿದ್ದರೂ ಅವರ ವರ್ತನೆಯಿಂದ ಅವರ ನಿಜವಾದ ಉದ್ದೇಶ ಶೀಘ್ರದಲ್ಲೇ ಗೊತ್ತಾಗಬಹುದು.
ಆದ್ದರಿಂದ ಪ್ರತಿಯೊಬ್ಬರನ್ನು ತಕ್ಷಣ ನಂಬುವ ಬದಲು ಸಮಯ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳಿ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನಿಮ್ಮ ಹೃದಯ, ನಿಮ್ಮ ಕುಟುಂಬ, ನಿಮ್ಮ ಸಂಪತ್ತು ಮತ್ತು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ತಿರುವು ಇನ್ನೂ ಬಾಕಿ ಇದೆ. ಅದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಬಂಧನಗಳಿಂದ ಹೊರಬರುವುದು ಅತ್ಯಗತ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.